MLA ಆಗೇ ಆಗ್ತೀನಿ 2028ಗೆ ಬರೆದಿಟ್ಕೊಳ್ರಿ. ತಾಲೂಕಲ್ಲಿ ಜನ ಮತದಾರರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು 50,000 ಜನ ಏನು ನಮಗೆ ಮತ ಕೊಟ್ಟಿದ್ದಾರೆ, ಅವರ ಆಶೀರ್ವಾದದ ಜೊತೆಗೆ ನಮ್ಮ JDS ಕಾರ್ಯಕರ್ತರು ಕೂಡ ಪಕ್ಷ ಕಟ್ಟಿ ಸಂಘಟನೆ ಮಾಡಿದ್ದಾರೆ. ಅವ್ರದ್ದು ಒಂದು 17,000 ಮತ JDSಗೆ ಕೊಟ್ಟಿದ್ರು. ಮೊನ್ನೆ ಕಾರಣಾಂತರಗಳಿಂದ ವ್ಯತ್ಯಾಸ ಆಗಿದ್ದಕ್ಕೋಸ್ಕರ JDS ಓಟು ಬೇರೆ ಕಡೆ ಬದಲಾವಣೆ ಆಗಿತ್ತು. ಈ ಸರಿ ಅಂಥದ್ದು ಆಗಲ್ಲ. JDS ಕಾರ್ಯಕರ್ತರು JDS ಪಕ್ಷ ಸಂಘಟನೆ ಮಾಡೋದಕ್ಕೆ ಗಟ್ಟಿಯಾಗಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಮಾಲೂರು ತಾಲೂಕಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋಕ್ಕಿದ್ವಿ. ಜನರ ಆಶೀರ್ವಾದ ಇದೆ ನಮಗೆ. ಖಂಡಿತವಾಗಿ ಜನರ ಒಂದು ಬಲದಿಂದ ಮಾಲೂರು ತಾಲೂಕಲ್ಲಿ ಶಾಸಕರಾಗ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಖಂಡಿತವಾಗಿ 100ಕ್ಕೆ 100 ಮಾಲೂರು ತಾಲೂಕಲ್ಲಿ JDS ಕ್ಯಾಂಡಿಡೇಟ್ ಆಗ್ತೀವಿ, ಅಭ್ಯರ್ಥಿ ಆಗ್ತೀವಿ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಇವತ್ತು ಮಾಲೂರು ತಾಲೂಕಲ್ಲಿ ಸಂಘಟನೆ ಗಟ್ಟಿಮುಟ್ಟಲ್ಲಿ ನಡೀತಾ ಇದೆ ಎಲ್ಲ ಕಡೆನೂ. ಅದೇ ಥರ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ JDS ಪಕ್ಷ ಅಭ್ಯರ್ಥಿಗಳನ್ನ ನಿಲ್ಲಿಸೋವಂಥ ಕೆಲಸ ಮಾಡ್ತಾರಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. NDA ಇರೋದು ಸತ್ಯ, ಅದು ಹೈಕಮಾಂಡ್ಗಳು ನೋಡ್ಕೊತಾರೆ. ಆದರೆ ಮೈಸೂರು ಭಾಗ ಅತಿ ಹೆಚ್ಚಾಗಿ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಖಂಡಿತ 100ಕ್ಕೆ 100 ಆಗುತ್ತೆ. ಮಾಲೂರು ತಾಲೂಕಲ್ಲಿ MLA ಆಗೇ ಆಗ್ತೀನಿ 2028ಗೆ ಬರೆದಿಟ್ಕೊಳ್ರಿ.